ಇವರು ಹೆಣೆದಂತ ಈ ಮೋಸದ ಜಾಲ ಕಥೆಯ ಜಾಲವನ್ನ ಎಳೆ ಎಳೆಯಾಗಿ ಎಸ್ಐಟಿ ಅಧಿಕಾರಿಗಳು ಭೇದಿಸಿ ಇವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಕೋರ್ಟ್ಗೆ ಮನವಿ ಮಾಡಿರುವ ತನಿಖಾ ತಂಡ. ಚಿನ್ನಯ್ಯ ತಿಮರೋಡಿ, ಮಟ್ಟಣ್ಣನವರ್, ವಿಠಲ್ಗೌಡ, ಜಯಂತ್, ಸುಜಾತಾ ಭಟ್ ಇವರೆಲ್ಲರೂ ಹೇಗೆ ಷಡ್ಯಂತ್ರ ಮಾಡಿದ್ರು, ಕತೆ ಕಟ್ಟಿದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಬಾಕಿ ಉಳಿದ ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ವರದಿಯನ್ನು ಸಲ್ಲಿಸಲಾಗುವುದು. ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ತನಿಖಾ ತಂಡ ಮನವಿಯನ್ನ ಮಾಡಿದೆ. ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ. ಹೇಗೆಲ್ಲ ಇವರು ಸುಳ್ಳು ಹೇಳಿದ್ರು, ಕತೆ ಕಟ್ಟಿದ್ರು ಅನ್ನೋದೆಲ್ಲವೂ ಕೂಡ. ಯಾವೆಲ್ಲ ಸೆಕ್ಷನ್ ಹಾಕಿದ್ರು, ಯಾವೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ರು, ಯಾರಿಂದ ಏನ್ ಸ್ಟೇಟ್ಮೆಂಟ್ ಪಡ್ಕೊಂಡ್ರು ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಈಗ ಚಾರ್ಜ್ ಶೀಟ್ ಏನ್ ಸಲ್ಲಿಸಿದ್ರಲ್ಲ ಅದರಲ್ಲಿ ಉಲ್ಲೇಖ ಆಗಿದೆ. ಜೊತೆಗೆ ಇವರ ಮೋಸದ ಜಾಲವನ್ನ ಭೇದಿಸಿರುವಂತ ಎಸ್ಐಟಿ ಅಧಿಕಾರಿಗಳು ಈಗ ಸುಪ್ರೀಂ ಕೋರ್ಟ್ ಮುಂದೆ ಇವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ಹಿಂಗೆಲ್ಲ ಮಾಡಿದ್ದಾರೆ, ಈ ರೀತಿ ಷಡ್ಯಂತ್ರಗಳೆಲ್ಲ ಆಗಿದೆ, ನಾವು ಮುಂದುವರೆದು ವರದಿಯನ್ನು ಸಲ್ಲಿಸ್ತೀವಿ, ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ಈ ಷಡ್ಯಂತ್ರಿಗಳು ಹೆಣೆದಂತ ಎಲ್ಲಾ ತಂತ್ರ ಕುತಂತ್ರವೂ ಕೂಡ ಬಯಲಾಗಿದೆ. ಆ ಮೂಲಕ ಧರ್ಮಸ್ಥಳದ ಪ್ರಕರಣ ಇತ್ತಲ್ಲ, ತಲೆಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೆಲವು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿ ಇವರ ಮುಖವನ್ನ ಈಗ ಅನಾವರಣ ಮಾಡಿದ್ದಾರೆ. ಮುಂದುವರೆದಿದ್ದು ಯಾವ ಸ್ವರೂಪ, ಇವರು ಹೆಣೆದಂತ ಈ ಮೋಸದ ಜಾಲ ಕಥೆಯ ಜಾಲವನ್ನ ಎಳೆ ಎಳೆಯಾಗಿ ಎಸ್ಐಟಿ ಅಧಿಕಾರಿಗಳು ಭೇದಿಸಿ ಇವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಕೋರ್ಟ್ಗೆ ಮನವಿ ಮಾಡಿರುವ ತನಿಖಾ ತಂಡ. ಚಿನ್ನಯ್ಯ ತಿಮರೋಡಿ, ಮಟ್ಟಣ್ಣನವರ್, ವಿಠಲ್ಗೌಡ, ಜಯಂತ್, ಸುಜಾತಾ ಭಟ್ ಇವರೆಲ್ಲರೂ ಹೇಗೆ ಷಡ್ಯಂತ್ರ ಮಾಡಿದ್ರು, ಕತೆ ಕಟ್ಟಿದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಬಾಕಿ ಉಳಿದ ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ವರದಿಯನ್ನು ಸಲ್ಲಿಸಲಾಗುವುದು. ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ತನಿಖಾ ತಂಡ ಮನವಿಯನ್ನ ಮಾಡಿದೆ. ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ. ಹೇಗೆಲ್ಲ ಇವರು ಸುಳ್ಳು ಹೇಳಿದ್ರು, ಕತೆ ಕಟ್ಟಿದ್ರು ಅನ್ನೋದೆಲ್ಲವೂ ಕೂಡ. ಯಾವೆಲ್ಲ ಸೆಕ್ಷನ್ ಹಾಕಿದ್ರು, ಯಾವೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ರು, ಯಾರಿಂದ ಏನ್ ಸ್ಟೇಟ್ಮೆಂಟ್ ಪಡ್ಕೊಂಡ್ರು ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಈಗ ಚಾರ್ಜ್ ಶೀಟ್ ಏನ್ ಸಲ್ಲಿಸಿದ್ರಲ್ಲ ಅದರಲ್ಲಿ ಉಲ್ಲೇಖ ಆಗಿದೆ. ಜೊತೆಗೆ ಇವರ ಮೋಸದ ಜಾಲವನ್ನ ಭೇದಿಸಿರುವಂತ ಎಸ್ಐಟಿ ಅಧಿಕಾರಿಗಳು ಈಗ ಸುಪ್ರೀಂ ಕೋರ್ಟ್ ಮುಂದೆ ಇವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ಹಿಂಗೆಲ್ಲ ಮಾಡಿದ್ದಾರೆ, ಈ ರೀತಿ ಷಡ್ಯಂತ್ರಗಳೆಲ್ಲ ಆಗಿದೆ, ನಾವು ಮುಂದುವರೆದು ವರದಿಯನ್ನು ಸಲ್ಲಿಸ್ತೀವಿ, ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ಈ ಷಡ್ಯಂತ್ರಿಗಳು ಹೆಣೆದಂತ ಎಲ್ಲಾ ತಂತ್ರ ಕುತಂತ್ರವೂ ಕೂಡ ಬಯಲಾಗಿದೆ. ಆ ಮೂಲಕ ಧರ್ಮಸ್ಥಳದ ಪ್ರಕರಣ ಇತ್ತಲ್ಲ, ತಲೆಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೆಲವು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿ ಇವರ ಮುಖವನ್ನ ಈಗ ಅನಾವರಣ ಮಾಡಿದ್ದಾರೆ. ಮುಂದುವರೆದಿದ್ದು ಯಾವ ಸ್ವರೂಪ, ಇವರು ಹೆಣೆದಂತ ಈ ಮೋಸದ ಜಾಲ ಕಥೆಯ ಜಾಲವನ್ನ ಎಳೆ ಎಳೆಯಾಗಿ ಎಸ್ಐಟಿ ಅಧಿಕಾರಿಗಳು ಭೇದಿಸಿ ಇವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಕೋರ್ಟ್ಗೆ ಮನವಿ ಮಾಡಿರುವ ತನಿಖಾ ತಂಡ. ಚಿನ್ನಯ್ಯ ತಿಮರೋಡಿ, ಮಟ್ಟಣ್ಣನವರ್, ವಿಠಲ್ಗೌಡ, ಜಯಂತ್, ಸುಜಾತಾ ಭಟ್ ಇವರೆಲ್ಲರೂ ಹೇಗೆ ಷಡ್ಯಂತ್ರ ಮಾಡಿದ್ರು, ಕತೆ ಕಟ್ಟಿದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಬಾಕಿ ಉಳಿದ ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ವರದಿಯನ್ನು ಸಲ್ಲಿಸಲಾಗುವುದು. ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ತನಿಖಾ ತಂಡ ಮನವಿಯನ್ನ ಮಾಡಿದೆ. ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ. ಹೇಗೆಲ್ಲ ಇವರು ಸುಳ್ಳು ಹೇಳಿದ್ರು, ಕತೆ ಕಟ್ಟಿದ್ರು ಅನ್ನೋದೆಲ್ಲವೂ ಕೂಡ. ಯಾವೆಲ್ಲ ಸೆಕ್ಷನ್ ಹಾಕಿದ್ರು, ಯಾವೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ರು, ಯಾರಿಂದ ಏನ್ ಸ್ಟೇಟ್ಮೆಂಟ್ ಪಡ್ಕೊಂಡ್ರು ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಈಗ ಚಾರ್ಜ್ ಶೀಟ್ ಏನ್ ಸಲ್ಲಿಸಿದ್ರಲ್ಲ ಅದರಲ್ಲಿ ಉಲ್ಲೇಖ ಆಗಿದೆ. ಜೊತೆಗೆ ಇವರ ಮೋಸದ ಜಾಲವನ್ನ ಭೇದಿಸಿರುವಂತ ಎಸ್ಐಟಿ ಅಧಿಕಾರಿಗಳು ಈಗ ಸುಪ್ರೀಂ ಕೋರ್ಟ್ ಮುಂದೆ ಇವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ಹಿಂಗೆಲ್ಲ ಮಾಡಿದ್ದಾರೆ, ಈ ರೀತಿ ಷಡ್ಯಂತ್ರಗಳೆಲ್ಲ ಆಗಿದೆ, ನಾವು ಮುಂದುವರೆದು ವರದಿಯನ್ನು ಸಲ್ಲಿಸ್ತೀವಿ, ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ಈ ಷಡ್ಯಂತ್ರಿಗಳು ಹೆಣೆದಂತ ಎಲ್ಲಾ ತಂತ್ರ ಕುತಂತ್ರವೂ ಕೂಡ ಬಯಲಾಗಿದೆ. ಆ ಮೂಲಕ ಧರ್ಮಸ್ಥಳದ ಪ್ರಕರಣ ಇತ್ತಲ್ಲ, ತಲೆಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೆಲವು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿ ಇವರ ಮುಖವನ್ನ ಈಗ ಅನಾವರಣ ಮಾಡಿದ್ದಾರೆ. ಮುಂದುವರೆದಿದ್ದು ಯಾವ ಸ್ವರೂಪ, ಇವರು ಹೆಣೆದಂತ ಈ ಮೋಸದ ಜಾಲ ಕಥೆಯ ಜಾಲವನ್ನ ಎಳೆ ಎಳೆಯಾಗಿ ಎಸ್ಐಟಿ ಅಧಿಕಾರಿಗಳು ಭೇದಿಸಿ ಇವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ.
ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಕೋರ್ಟ್ಗೆ ಮನವಿ ಮಾಡಿರುವ ತನಿಖಾ ತಂಡ. ಚಿನ್ನಯ್ಯ, ತಿಮರೋಡಿ, ಮಟ್ಟಣ್ಣನವರ್, ವಿಠಲ್ಗೌಡ, ಜಯಂತ್, ಸುಜಾತಾ ಭಟ್ ಇವರೆಲ್ಲರೂ ಹೇಗೆ ಷಡ್ಯಂತ್ರ ಮಾಡಿದ್ರು, ಕತೆ ಕಟ್ಟಿದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಬಾಕಿ ಉಳಿದ ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ವರದಿಯನ್ನು ಸಲ್ಲಿಸಲಾಗುವುದು. ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ತನಿಖಾ ತಂಡ ಮನವಿಯನ್ನ ಮಾಡಿದೆ. ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ. ಹೇಗೆಲ್ಲ ಇವರು ಸುಳ್ಳು ಹೇಳಿದ್ರು, ಕತೆ ಕಟ್ಟಿದ್ರು ಅನ್ನೋದೆಲ್ಲವೂ ಕೂಡ. ಯಾವೆಲ್ಲ ಸೆಕ್ಷನ್ ಹಾಕಿದ್ರು, ಯಾವೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ರು, ಯಾರಿಂದ ಏನ್ ಸ್ಟೇಟ್ಮೆಂಟ್ ಪಡ್ಕೊಂಡ್ರು ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಈಗ ಚಾರ್ಜ್ ಶೀಟ್ ಏನು ಸಲ್ಲಿಸಿದ್ರಲ್ಲ ಅದರಲ್ಲಿ ಉಲ್ಲೇಖ ಆಗಿದೆ. ಜೊತೆಗೆ ಇವರ ಮೋಸದ ಜಾಲವನ್ನ ಭೇದಿಸಿರುವಂತ ಎಸ್ಐಟಿ ಅಧಿಕಾರಿಗಳು ಈಗ ಸುಪ್ರೀಂ ಕೋರ್ಟ್ ಮುಂದೆ ಇವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ಹಿಂಗೆಲ್ಲ ಮಾಡಿದ್ದಾರೆ, ಈ ರೀತಿ ಷಡ್ಯಂತ್ರಗಳೆಲ್ಲ ಆಗಿದೆ, ನಾವು ಮುಂದುವರೆದು ವರದಿಯನ್ನು ಸಲ್ಲಿಸ್ತೀವಿ, ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ಈ ಷಡ್ಯಂತ್ರಿಗಳು ಹೆಣೆದಂತ ಎಲ್ಲಾ ತಂತ್ರ ಕುತಂತ್ರವೂ ಕೂಡ ಬಯಲಾಗಿದೆ. ಆ ಮೂಲಕ ಧರ್ಮಸ್ಥಳದ ಪ್ರಕರಣ ಇತ್ತಲ್ಲ, ತಲೆಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೆಲವು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿ ಇವರ ಮುಖವನ್ನ ಈಗ ಅನಾವರಣ ಮಾಡಿದ್ದಾರೆ. ಮುಂದುವರೆದಿದ್ದು ಯಾವ ಸ್ವರೂಪ, ಇವರು ಹೆಣೆದಂತ ಈ ಮೋಸದ ಜಾಲ, ಕಥೆಯ ಜಾಲವನ್ನ ಎಳೆಯಾಗಿ ಎಸ್ಐಟಿ ಅಧಿಕಾರಿಗಳು ಭೇದಿಸಿ ಇವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಕೋರ್ಟ್ಗೆ ಮನವಿ ಮಾಡಿರುವ ತನಿಖಾ ತಂಡ. ಚಿನ್ನಯ್ಯ, ತಿಮರೋಡಿ, ಮಟ್ಟಣ್ಣನವರ್, ವಿಠಲ್ಗೌಡ, ಜಯಂತ್, ಸುಜಾತಾ ಭಟ್ ಇವರೆಲ್ಲರೂ ಹೇಗೆ ಷಡ್ಯಂತ್ರ ಮಾಡಿದ್ರು, ಕತೆ ಕಟ್ಟಿದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಬಾಕಿ ಉಳಿದ ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ವರದಿಯನ್ನು ಸಲ್ಲಿಸಲಾಗುವುದು. ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ತನಿಖಾ ತಂಡ ಮನವಿಯನ್ನ ಮಾಡಿದೆ. ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ. ಹೇಗೆಲ್ಲ ಇವರು ಸುಳ್ಳು ಹೇಳಿದ್ರು, ಕತೆ ಕಟ್ಟಿದ್ರು ಅನ್ನೋದೆಲ್ಲವೂ ಕೂಡ. ಯಾವೆಲ್ಲ ಸೆಕ್ಷನ್ ಹಾಕಿದ್ರು, ಯಾವೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ರು, ಯಾರಿಂದ ಏನ್ ಸ್ಟೇಟ್ಮೆಂಟ್ ಪಡ್ಕೊಂಡ್ರು ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಈಗ ಚಾರ್ಜ್ ಶೀಟ್ ಏನು ಸಲ್ಲಿಸಿದ್ರಲ್ಲ ಅದರಲ್ಲಿ ಉಲ್ಲೇಖ ಆಗಿದೆ. ಜೊತೆಗೆ ಇವರ ಮೋಸದ ಜಾಲವನ್ನ ಭೇದಿಸಿರುವಂತ ಎಸ್ಐಟಿ ಅಧಿಕಾರಿಗಳು ಈಗ ಸುಪ್ರೀಂ ಕೋರ್ಟ್ ಮುಂದೆ ಇವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ಹಿಂಗೆಲ್ಲ ಮಾಡಿದ್ದಾರೆ, ಈ ರೀತಿ ಷಡ್ಯಂತ್ರಗಳೆಲ್ಲ ಆಗಿದೆ, ನಾವು ಮುಂದುವರೆದು ವರದಿಯನ್ನು ಸಲ್ಲಿಸ್ತೀವಿ, ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ಈ ಷಡ್ಯಂತ್ರಿಗಳು ಹೆಣೆದಂತ ಎಲ್ಲಾ ತಂತ್ರ ಕುತಂತ್ರವೂ ಕೂಡ ಬಯಲಾಗಿದೆ. ಆ ಮೂಲಕ ಧರ್ಮಸ್ಥಳದ ಪ್ರಕರಣ ಇತ್ತಲ್ಲ, ತಲೆಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೆಲವು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿ ಇವರ ಮುಖವನ್ನ ಈಗ ಅನಾವರಣ ಮಾಡಿದ್ದಾರೆ. ಮುಂದುವರೆದಿದ್ದು ಯಾವ ಸ್ವರೂಪ